ನಿಮ್ಗೊತ್ತಾ ಯಾನದ ಈ ನಿಗೂಢವಾದ ಬೃಹತ್ತಾದ ಕಲ್ಲು ಬಂಡೆಗಳು ಭೂಮಿಯ ಮೇಲೆ ಡೈನೋಸಾರ್ಸ್ಗಳು ಜನ್ಮ ತಾಳೋದಕ್ಕಿಂತಲೂ ಮೊದಲು ಹಿಮಾಲಯ ಪರ್ವತಗಳಿಗಿಂತಲೂ ಪುರಾತನವಾದವೆಂದು. ನಮಸ್ಕಾರ ಕರ್ನಾಟಕ. ಕರ್ನಾಟಕದ ಅತ್ಯಂತ ಸ್ವಚ್ಛಂದ ಹಾಗೂ ಭಾರತದ ಎರಡನೆಯ ಸ್ವಚ್ಛಂದ ಹಳ್ಳಿ ಯಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಹ್ಯಾದ್ರಿಯ ನಿತ್ಯ ಹರಿದ್ವರ್ಣದ ಕಾಡುಗಳ ನಡುವಲ್ಲಿ ಆಕಾಶವನ್ನ ಮುಟ್ಟೋಕೆ ಪೈಪೋಟಿಗಿಳಿದಿವೆ ಎಂಬಂತೆ ಬೆಳೆದು ನಿಂತಿರುವ ಈ ಶಿಖರಗಳನ್ನ ಮೋಹಿನಿ ಹಾಗೂ ಭೈರವೇಶ್ವರ ಶಿಖರವೆಂದು ಕರೆಯಲಾಗುತ್ತೆ. ಭಸ್ಮಾಸುರ ಅನ್ನುವ ರಾಕ್ಷಸನೊಬ್ಬ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನಿಂದ ತಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಸುಟ್ಟು ಭಸ್ಮವಾಗಿ ಹೋಗಬೇಕೆಂಬ ವರವನ್ನ ಪಡೆದಿದ್ದ. ಆದರೆ ಆ ವರವನ್ನ ಪ್ರಯೋಗಿಸೋಕೆ ಶಿವನ ತಲೆಯ ಮೇಲೆ ಕೈ ಇಡೋಕೆ ಮುಂದಾಗ್ತಾನೆ ಭಸ್ಮಾಸುರ. ಆಗ ಶಿವ ತನ್ನ ಸಹಾಯಕ್ಕಾಗಿ ವಿಷ್ಣುವನ್ನ ಕೇಳಿಕೊಂಡಾಗ ವಿಷ್ಣು ಸುಂದರವಾದ ಮೋಹಿನಿಯ ರೂಪವನ್ನ ತಾಳಿ ಭಸ್ಮಾಸುರನನ್ನ ತನ್ನತ್ತ ಸೆಳೆದು ಕಾಮಾಭಿಲಾಷೆಯಿಂದ ಕೂಡಿದ್ದ ಅವನನ್ನ ಒಂದು ನೃತ್ಯಕ್ಕೆ ಅಣಿಗೊಳಿಸಿ ಅವನೇ ಅವನ ತಲೆಯ ಮೇಲೆ ಕೈ ಇಟ್ಟು ಸುಟ್ಟು ಭಸ್ಮವಾಗುವಂತೆ ಮಾಡುತ್ತಾನೆ. ಆ ಭಸ್ಮದಿಂದಲೇ ಈ ಬೃಹತ್ತಾದ ಶಿಖರಗಳು ಉದ್ಭವಗೊಂಡಿವೆ ಎಂದು ಸ್ಕಂದ ಪುರಾಣ ಹೇಳುತ್ತೆ. ಆದರೆ ವಿಜ್ಞಾನದ ಪ್ರಕಾರ ಸರಿಸುಮಾರು 600ರಿಂದ 250 ದಶಲಕ್ಷ ವರ್ಷಗಳ ಹಿಂದೆ, ಅಂದ್ರೆ ಇಂಡಿಯನ್ ಪ್ಲೇಟ್ ಬಂದು ಯುರೇಷಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದು ಹಿಮಾಲಯ ಪರ್ವತಗಳು ಹುಟ್ಟಿಕೊಳ್ಳೋದಕ್ಕಿಂತಲೂ ಮೊದಲು ಸಮುದ್ರದಲ್ಲಿ ಈ ಸುಣ್ಣದ ಕಲ್ಲುಗಳು ನಿರ್ಮಾಣಗೊಂಡಿದ್ದವು. ಆ ಕ್ರಿಯೆಯನ್ನ ಕಾರ್ಸ್ಟ್ ಫಾರ್ಮೇಶನ್ ಎಂದು ಕರೆಯಲಾಗುತ್ತೆ. ಅದಾದ ನಂತರ ಭೂಮಿಯಲ್ಲಿ ಸ್ವಲ್ಪ ಎತ್ತರ ಕಾಣಿಸಿಕೊಳ್ಳುತ್ತೆ. ಆಗ ಕಲ್ಲು ಬಂಡೆಗಳು ಸಮುದ್ರದಿಂದ ಹೊರಗೆ ಬಂದಾದ ನಂತರ ನೂರಾರು ವರ್ಷಗಳ ಕಾಲ ಅವುಗಳು ಮಳೆಯನ್ನ ತಿಂದು ಅವುಗಳಲ್ಲಿದ್ದ ಕಠಿಣವಾದ ಭಾಗ ಮಾತ್ರ ಉಳಿದುಕೊಂಡು ಉಳಿದೆಲ್ಲ ಭಾಗ ಸವಕಳಿಯಿಂದ ಅಳಿದು ಹೋಗಿ ಸರಿಸುಮಾರು 25 ಮಿಲಿಯನ್ ವರ್ಷಗಳ ಹಿಂದೆ ಇಂದಿನ ಈ ಯಾನದ ಶಿಲೆಗಳು ನಿರ್ಮಾಣಗೊಳ್ಳುತ್ತವೆ. ಈ ಜಾಗದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸಿದ್ದು 1801ರಲ್ಲಿ ಫ್ರಾನ್ಸಿಸ್ ಹ್ಯಾಮಿಲ್ಟನ್ ಅನ್ನುವ ಬ್ರಿಟಿಷ್ ಅಧಿಕಾರಿ. ಆಗ ಈ ಎರಡು ಬೃಹತ್ತಾದ ಶಿಲೆಗಳ ಜೊತೆಗೆ ಇವುಗಳ ಸುತ್ತಮುತ್ತ 3 ಕಿಲೋಮೀಟರ್ ಅಂತರದಲ್ಲಿ ಈ ರೀತಿಯ ಸಣ್ಣ ಪುಟ್ಟ 61 ಕಪ್ಪು ಶಿಲೆಗಳನ್ನ ಪತ್ತೆ ಹಚ್ಚಲಾಗಿತ್ತು. ಈ ಬಂಡೆಗಳು ಕಪ್ಪಾಗಿ ಕಾಣಿಸೋಕೆ ಕಾರಣ ನೀರಿನ ಆರ್ದ್ರತೆಯಿಂದ ಇವುಗಳ ಮೇಲೆ ಬೆಳೆದುಕೊಂಡ ಪಾಚಿಯೇ ಈ ಬಂಡೆಗಳು ಕಪ್ಪಾಗಿ ಗೋಚರಿಸುವಂತೆ ಮಾಡುತ್ತೆ. ಫ್ರಾನ್ಸಿಸ್ ಉಲ್ಲೇಖಿಸಿರುವಂತೆ ಆ ಸಮಯಕ್ಕೆ ಈ ಗುಹೆಗಳಲ್ಲಿ ಹಾಗೂ ಅವುಗಳ ಸುತ್ತಮುತ್ತ ಸರಿಸುಮಾರು 10,000 ಜನ ವಾಸವಾಗಿದ್ದರಂತೆ. ಕಾಲ ಕಳೆದ ಹಾಗೆ ಅವರೆಲ್ಲರೂ ಅಲ್ಲಿಂದ ವಲಸೆ ಹೋದರು. 1996ರಲ್ಲಿ ಬಿಡುಗಡೆಗೊಂಡ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಹಾಗೂ ಪ್ರೇಮಾ ಅವರ ನಟನೆಯ ನಮ್ಮೂರ ಮಂದಾರ ಹೂವೆ ಸಿನಿಮಾ ಚಿತ್ರಣಗೊಂಡದ್ದು ಇಲ್ಲೇ. ಇದಕ್ಕೂ ಮೊದಲು ಇಲ್ಲಿ ಸರಿಯಾದ ರಸ್ತೆ ಮಾರ್ಗ ಇರಲಿಲ್ಲವಂತೆ. ಪ್ರವಾಸಿಗರು ಸರಿಸುಮಾರು 16 ಕಿಲೋಮೀಟರ್ಗಳಷ್ಟು ದೂರ ನಡೆದುಕೊಂಡೇ ಬರಬೇಕಾಗಿತ್ತು. ಅದಕ್ಕಾಗಿಯೇ ನಮ್ಮ ಹಿರಿಕರು ಈ ಮಾತನ್ನ ಹೇಳಿರಬಹುದು, ಸೊಕ್ಕಿದ್ದರೆ ಯಾನ ರೊಕ್ಕಿದ್ದರೆ ಗೋಕರ್ಣವೆಂದು. ಮುಂದೆ ಯಾವ ಜಾಗದ ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಒಳಗ ತಿಳಿಸುವುದನ್ನ ಮರಿಬೇಡ್ರಿ. ಸದಾ ನಿಮ್ಮ ಋಣದೊಳಗ ಸಿಂಪಲ್ ಸಿದ್ದು.